ಇವತ್ತಿನ ವಿಶೇಷ ನುಚ್ಚಕ್ಕಿ ಟೊಮೆಟೊ ಬಾತ್. ಟೊಮೆಟೊ ಬಾತನ್ನು ಮಾಮೂಲಿ ಅಕ್ಕಿನಲ್ಲಿ ಮಾಡ್ತಾನೆ ಇರ್ತೀವಿ, ಆದರೆ ನುಚ್ಚಕ್ಕಿನಲ್ಲಿ ಮಾಡಿದ್ರೆ ಅದ್ಭುತವಾಗಿರುತ್ತೆ ರುಚಿಯಂತೂ. ಇದನ್ನು ಹದವಾಗಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ನುಚ್ಚಕ್ಕಿ ಟೊಮೆಟೊ ಬಾತ್ ಮಾಡೋದಕ್ಕೆ ನಾನು ನುಚ್ಚಕ್ಕಿನ ತೊಗೊಂಡಿದ್ದೀನಿ. ಅಂಗಡಿನಲ್ಲಿ ಸಿಗುತ್ತೆ. ಈ ನುಚ್ಚಕ್ಕಿನ ತೊಗೊಂಡು ಸಾಮಾನ್ಯವಾಗಿ ಗಂಜಿನ ಮಾಡ್ತೀವಿ, ಆದರೆ ಈ ನುಚ್ಚಕ್ಕಿನಲ್ಲಿ ಬಾತ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿದೆಯಾ? ತುಂಬಾ ಸುಲಭವಾಗಿರುತ್ತೆ, ರುಚಿಯಾಗಿರುತ್ತೆ. ಇವತ್ತು ನಾನು 1.5 ಲೋಟದಷ್ಟು ನುಚ್ಚಕ್ಕಿನ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲಿ 3 ಜನಕ್ಕೆ ಈ ಟೊಮೆಟೊ ಬಾತ್ ಆಗುತ್ತೆ. ನಿಮಗೆ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದನ್ನು ಏನು ಮಾಡಬೇಕು, ಚೆನ್ನಾಗಿ ತೊಳೆದುಬಿಟ್ಟು ನೆನೆಸೋ ಅಂಥ ಅವಶ್ಯಕತೆ ಇಲ್ಲ. ತೊಳೆದುಬಿಟ್ಟು ಹಾಗೆ ನಾವು ತೇವಾಂಶದಲ್ಲಿ ಇಟ್ಟರೆ ಅದು ಸಾಫ್ಟ್ ಆಗೋಗ್ಬಿಡುತ್ತೆ. ಆಗಲೇ ಇದು ನುಚ್ಚಾಗಿರೋದ್ರಿಂದ ನೆನೆಸ್ಬಿಟ್ರೆ ಅನ್ನ ತುಂಬಾ ಸಾಫ್ಟ್ ಆಗೋಗ್ಬಿಡುತ್ತೆ. ತೊಳೆದ್ಬಿಟ್ಟು ನೀರನ್ನ ತೆಗೆದುಬಿಟ್ಟು ಹಾಗೆ ಸೈಡ್ಗೆ ಇಡೋಣ. ಇಲ್ಲಿ ನಾನು 3 ಹಣ್ಣಾಗಿರೋಂಥ ಟೊಮೆಟೊನ ಚೆನ್ನಾಗಿ ಪ್ಯೂರಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ಟೊಮೆಟೊ ಬಾತನ್ನು ಅಗ್ಯಾರೋ ಅವರ ಈ ಟೋಪ್ನಲ್ಲಿ ಮಾಡ್ತಾಯಿದ್ದೀನಿ. 24 ಸೆಂಟಿಮೀಟರ್ ಹೆವಿ ಬಾಟಮು ಬಾತು ಬಿರಿಯಾನಿ ಮಾಡೋದಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಮೊದಲು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಜೊತೆ ನೀವು ತುಪ್ಪನೂ ಸೇರಿಸ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಗರಂ ಮಸಾಲೆ, ಜೀರಿಗೆ, ಚಕ್ಕೆ, ಲವಂಗ, ಜಾವಿತ್ರಿ, ಹಾಗೆ ಕಲ್ಪಾಸಿ, ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಮಸಾಲೆ ಇದೆ ನಾನು ಸೇರಿಸಬಹುದು. ಅದಾದಮೇಲೆ 1 ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಕಲರು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಈರುಳ್ಳಿನ ಹುರಿಬೇಕಾದ್ರೆ 1 ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಹಸಿ ಮೆಣಸಿನ್ಕಾಯಿನ ಈ ರೀತಿ ಕತ್ತರಿಸಿ ಸೇರಿಸ್ತಾ ಇದ್ದೀನಿ. ಇದರೊಂದಿಗೆ ಕೆಂಪು ಖಾರದ ಪುಡಿನೂ ಸಹ ನಾವು ಸೇರಿಸೋದ್ರಿಂದ ಖಾರನ ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿದರೆ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ. ಈ ಹಂತದಲ್ಲೇ 1 ಹಿಡಿಯಷ್ಟು ಕೊತ್ತಂಬರಿ ಎಲೆ, 1 ಹಿಡಿಯಷ್ಟು ಪುದೀನ ಎಲೆನ ಸೇರಿಸ್ತಾ ಇದ್ದೀನಿ. ಈ ಕೊತ್ತಂಬರಿ ಎಲೆ ಪುದೀನ ಎಲೆ ಹಾಕೋದ್ರಿಂದ ಟೊಮೆಟೊ ಬಾತ್ನಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲನ ಹಾಕಿ ಈರುಳ್ಳಿಯೊಂದಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ನೋಡಿದರೆ ಈರುಳ್ಳಿ ಬಾಡಿದೆ, ಸೊಪ್ಪು ಸಹ ಚೆನ್ನಾಗಿ ಬಾಡಿದೆ. ಇದು ಆದಮೇಲೆ 3 ಹಣ್ಣಿನ ಈ ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಪ್ಯೂರಿ ಹಾಕಿದ ಮೇಲೆ ಇದಕ್ಕೆ ಕೆಲವು ಪುಡಿಗಳನ್ನ ಸೇರಿಸಬೇಕಾಗುತ್ತೆ. ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಕಲರಿಗೋಸ್ಕರ. ಇದನ್ನೆಲ್ಲ ಹಾಕಿ ಒಂದು 30 ಸೆಕೆಂಡು ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಇದರ ಮುಚ್ಚಳ ಮುಚ್ಚಿಬಿಟ್ಟು 1 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹಾಗೆ ಬಿಡೋಣ. ಆಗ ಏನಾಗುತ್ತೆ, ಎಣ್ಣೆ ಎಲ್ಲ ಚೆನ್ನಾಗಿ ಹೊರಗಡೆ ಬರುತ್ತೆ. ಇವಾಗ ಕರೆಕ್ಟಾಗಿ ಇದು ರೆಡಿಯಾಗಿದೆ ಅಂತ. ಈ ಹಂತದಲ್ಲಿ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಅಂತಂದರೆ 1.5 ಲೋಟ ಅಷ್ಟು ನುಚ್ಚಕ್ಕಿ ತೊಗೊಂಡಿದ್ವಲ್ಲ, ಅದಕ್ಕೆ 3 ಲೋಟದಷ್ಟು ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ. ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಉಪ್ಪಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದಷ್ಟು ಬಿಸಿ ನೀರನ್ನ ಸೇರಿಸಿ ಬಾತು ಚೆನ್ನಾಗಿ ಬರುತ್ತೆ, ಹಾಗೆ ಬೇಗನೂ ಸಹ ಆಗುತ್ತೆ. ಇವಾಗ ನೀರು ಉಪ್ಪಿನ ಪುಡಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬರ್ತಾ ಇದೆ ಅನ್ನೋ ಹಂತದಲ್ಲಿ ನಾವು ಮೊದಲೇ ತೊಳೆದಿರೋಂಥ ನುಚ್ಚಕ್ಕಿನ ಸೇರಿಸ್ತಾ ಇದ್ದೀನಿ. 1.5 ಲೋಟದಷ್ಟು ನುಚ್ಚಕ್ಕಿನ ಸೇರಿಸ್ತಾ ಇದ್ದೀನಿ. ತೊಳೆದುಬಿಟ್ಟು ನೀರನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಇಟ್ಟಿದ್ದೆ, ನೆನೆಸಿರಲಿಲ್ಲ. ನುಚ್ಚಕ್ಕಿನ ನೆನೆಸೋ ಅಂಥ ಅವಶ್ಯಕತೆ ಇಲ್ಲ. ನೆನೆಸ್ಬಿಟ್ರೆ ತುಂಬಾ ಸಾಫ್ಟಾಗಿ ಈ ಬಾತ್ ಮುದ್ದೆ ಥರ ಬರುತ್ತೆ. ಹಾಗಾಗಿ ನುಚ್ಚಕ್ಕಿನ ತೊಳೆದ್ಬಿಟ್ಟು ನೀರನ್ನ ತೆಗೆದುಬಿಟ್ಟು ಹಾಗೆ ತೇವಾಂಶದಲ್ಲಿ ಇಡಿ. ಈಗ ನುಚ್ಚಕ್ಕಿನ ಹಾಕಿದ ಮೇಲೆ ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ಹಂತದಲ್ಲಿ 1 ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲೆ ಪುಡಿ ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಫ್ಲೇವರಿಗೋಸ್ಕರ ಸೇರಿಸಿದ್ದೀನಿ. ಈಗ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನೋಡ್ತಾ ಏನಾಗುತ್ತೆ ಅಂದರೆ ಇದು ಒಂಥರ ಗಂಜಿ ಥರ ಆಗೋಗುತ್ತೆ. ಅಂದರೆ ನೀರಿನ ಅಂಶ, ಅಕ್ಕಿ ಅಂಶ ಎಲ್ಲ ಒಂದೇ ಪ್ರಮಾಣದಲ್ಲಿ ಬರುತ್ತೆ. ಆ ಹಂತದಲ್ಲಿ ಇದನ್ನು ಮುಚ್ಚಿಬಿಟ್ಟು ನಾವು ಬೇಯಿಸಬೇಕಾಗುತ್ತೆ. ಇವಾಗ ನೋಡಿದ್ರೆ ಅಕ್ಕಿನೂ ಸಹ ಕಾಣಿಸ್ತಾ ಇದೆ, ಸ್ವಲ್ಪ ನೀರಿನಂಶನೂ ಕಾಣಿಸ್ತಾ ಇದೆ. ಸ್ವಲ್ಪ ನೀರು ನೋಡಿದರೆ ಗಂಜಿ ಥರ ಕಾಣಿಸ್ತಾ ಇದೆ. ಈ ಹಂತದಲ್ಲಿ ಫ್ಲೇಮ್ನ ಲೋ ಮಾಡ್ಕೊಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ನಾನಿವತ್ತು ದಮ್ ಸ್ಟೈಲ್ನಲ್ಲಿ ಬೇಯಿಸ್ತಾ ಇದ್ದೀನಿ. ಮೊದಲು ಒಂದು ತವಾನ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ, ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಈ ಹರಳೆನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆಮೇಲೆ ಅದರ ಮೇಲೆ ಪಾತ್ರನ ಇಟ್ಟು ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈ ರೀತಿ ಅದ್ರ ಮೇಲೆ ಒಂದು ಬಾಳೆದೆಲೆನ ಮುಚ್ತಾ ಇದ್ದೀನಿ. ಬಾಳೆದೆಲೆ ಮುಚ್ಚೋದ್ರಿಂದ ಈ ಬಾತಿನಲ್ಲಿ ಒಂದು ತೇವಾಂಶ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ. 10 ನಿಮಿಷ ಆದಮೇಲೆ 1 2 ರಿಂದ 3 ನಿಮಿಷ ಹಾಗೆ ಬಿಡಿ. ಆ ಬಿಸಿನಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ. ಅದಾದಮೇಲೆ ನೋಡಿದರೆ ರುಚಿಯಾದಂಥ ನುಚ್ಚಕ್ಕಿ ಬಾತು ರೆಡಿಯಾಗಿದೆ. ಈ ದಮ್ ಸ್ಟೈಲ್ನಲ್ಲಿ ಬೇಯಿಸಿದ್ರೆ ಏನು ಅಂತಂದರೆ ಅನ್ನ ಉದುದ್ರಾಗಿರುತ್ತೆ, ಮೆತ್ತಗಿರುತ್ತೆ, ಹಾಗೆಯೇ
ತಳ ಹಿಡಿಯೋದಿಲ್ಲ. ಅದಂತೂ ತುಂಬಾ ಇಂಪಾರ್ಟೆಂಟು. ದಮ್ ಸ್ಟೈಲಲ್ಲಿ ಬೇಯಿಸಿದರೆ ಎಕ್ಸಾಕ್ಟಾಗಿ ಸೂಪರಾಗಿ ಉದುದ್ರಾಗಿರುತ್ತೆ, ಸಾಫ್ಟಾಗಿರುತ್ತೆ. ರುಚಿಯಾದಂಥ ನುಚ್ಚಕ್ಕಿ ಟೊಮೆಟೊ ಬಾತು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.